ನಿದ್ದೆಲಿರೋ ಹೆಚ್ಚಿಸಬಾರ್ದು. ದಟ್ ಈಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್. ನಿನ್ನೆ 2 ಗಂಟೆ ಆಗೋಯ್ತು ಮೀಟಿಂಗ್ ಪ್ರಭಾವ. ನಿನ್ನೆ 2 ಗಂಟೆ ಆಗೋಯ್ತು ನಾವು ಮನೆಗೆ ಹೋಗೋದು. ಬಿಜೆಪಿ ಮೀಟಿಂಗ್ ಬೆಳಗ್ಗೆ 8 ಗಂಟೆ ಬಂದು ಬೆಳಗ್ಗೆ 8 ಗಂಟೆಗೆ ಅಲ್ಲ ಸರ್, ಹಂಗ್ ನೋಡಿದ್ರೆ ನೀವೇ ಗ್ರೇಟ್. ಓಕೆ, ಇವತ್ತು ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅದಕ್ಕೆ ನಾನು ಬಂದಿದ್ದೀನಿ. ಜಾರ್ಜ್ ಅವರು ಅವ್ರ ಮೆಂಬರ್ ಇದ್ದಾರೆ ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ. ದೇಶಕ್ಕೆ ಅವ್ರು ನೋಡ್ತಾರೆ, ನಮ್ಮ ಬರೀ ಕರ್ನಾಟಕ ರಾಜ್ಯ. ಸೊ 6 ಗಂಟೆಗೆ ಮೀಟಿಂಗ್ ಇದೆ. 6 ಗಂಟೆಗೆ ಶುರು ಆಗ್ತದೆ. ಎಷ್ಟೊತ್ತು ಫೋನ್ ಮಾಡ್ತಾರೋ ಗೊತ್ತಿಲ್ಲ. 6 ಗಂಟೆಗೆ ಇರಬೇಕು ಅಂತ ಹೇಳ್ತಾರೆ. ಸೊ ಎಲ್ಲ ಬಂದಿದ್ದೀವಿ. ಒಂದು 50% ಕ್ಲಿಯರ್ ಆಗ್ಬೋದು ಇವತ್ತು. ಅಂದ್ರೆ ಇವತ್ತಂದ್ರೆ ನಮ್ಮ ಚರ್ಚೆ ಮುಗಿಬೋದು. ನಾವು ಸ್ಕ್ರೀನಿಂಗ್ ಕಮಿಟಿಲಿ ಆಗಿದ್ದೀವಿ. ಚೀಫ್ ಮಿನಿಸ್ಟರ್ ಇವತ್ತು ನಾವು ಮುಂದೆ ಒಂದು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದು, ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ. ಅದು ಎಲ್ಲ ಮಠಾಧೀಶರೆಲ್ಲ ಸೇರಿ ಇವತ್ತು ಬಸವ ಕಲ್ಯಾಣದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಇತ್ತು. ಅದನ್ನ ಚೇಂಜ್ ಮಾಡೋದು ಬೇಡ, ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ಹೇಳಿ ನಾವುಗಳೇ ಮಾತಾಡಿಕೊಂಡು ನಾವು ಫಸ್ಟ್ ರೌಂಡ್ ಏನು ಮಾತಾಡಿದೀವಿ ಅದನ್ನು ಮಾತ್ರ ಮುಂದಕ್ಕೆ ಇಟ್ಬಿಟ್ಟು ನಾನು ಅವ್ರೇನು ACC ಹೇಳ್ತಾರೋ ಆ ರೀತಿ ಈ ಸಭೆಯಲ್ಲಿ ಒಂದು 15 ಸೀಟ್ಗಳು 28 ಒಂದೇ ಸ್ಲಾಟ್ ಅಲ್ಲಿ ಮುಗಿಸ್ತೀರಾ ಅಥವಾ ಒಂದೇ ಇಲ್ಲ, ಒಂದೇ ಮಾಡಕ್ಕಾಗಲ್ಲ. 2 ರೌಂಡ್ ಅಂತ. ಸರ್, ಈಗ ಬಿಜೆಪಿಯಲ್ಲೂ ಸಹಿತ ಬಹಳಷ್ಟು ಟಿಕೆಟ್ ಚೇಂಜಸ್ ಆಗುತ್ತೆ ಅಂತ, ಅದಕ್ಕೆ ನೋಡ್ಕೊಂಡು ಏನಾದ್ರು ಕ್ಯಾಲ್ಕುಲೇಷನ್ ನಡೆಯುತ್ತಾ ಅಥವಾ ಏನಾದ್ರು ಆಲ್ರೆಡಿ ನೀವು ಡಿಸೈಡ್ ಆಗ್ಬಿಟ್ಟಿದ್ರೆ? ಅವ್ರಿಗೂ ರಾಜಕಾರಣಕ್ಕೂ ನಮ್ಮ ರಾಜಕಾರಣಕ್ಕೂ ಬಿಜೆಪಿಲಿ ಜಾಸ್ತಿ ಆಗಲಿ, ಕಾಂಗ್ರೆಸ್ ಅಲ್ಲಿ ಆಗಲಿ, ನಮ್ಮ ರಾಜ್ಯದಲ್ಲಿ ವ್ಯಕ್ತಿ ಮೇಲೆ ಏನು ನಡೆಯಲ್ಲ. ವ್ಯಕ್ತಿ ಕೆಲವು ಪರ್ಸೆಂಟೇಜ್ ಅಷ್ಟೇ. ನಮ್ಮ ಪಾರ್ಟಿ, ಸರ್ಕಾರ, ನಮ್ಮ ಗ್ಯಾರಂಟಿ, ನಮ್ಮ ಕಾರ್ಯಕ್ರಮ ಪಕ್ಷದ ಮೇಲೆ ನಡೀತದೆ. ಸೊ ಅವ್ರದ್ದೇ ಆದಂತ ಲೆಕ್ಕಾಚಾರ ಅವ್ರು ಇಟ್ಕೊಂಡಿರ್ತಾರೆ, ನಮ್ದೇ ಆದಂತ ಲೆಕ್ಕಾಚಾರ ನಾವಿಟ್ಕೊಂಡಿರ್ತೀವಿ. ಈಗ ಕೆಲ ನಾಯಕರುಗಳು ನಿಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಈ ಚುನಾವಣೆ ಕಾರಣಕ್ಕಾಗಿ, ಅವ್ರಿಗೇನಾದ್ರು ಟಿಕೆಟ್ ಸಿಗುವಂತದ್ದು? ಫಾರ್ ಎಕ್ಸಾಂಪಲ್ ಈಗ ಹೆಸರು ಬೇಡ, ರಾಜಕಾರಣದಲ್ಲಿ ಎಲ್ಲಾ ಸಾಧ್ಯತೆಗಳು ಉಂಟು. ರಾಜಕಾರಣದಲ್ಲಿ ಎಲ್ಲಾ ಸಾಧ್ಯತೆಗಳು ಉಂಟು. ನಮ್ಗೆ ಗೆಲ್ಲಬೇಕು ಅಷ್ಟೇ ಪ್ರಯಾರಿಟಿ. ನಮ್ಗೆ ಇನ್ನು ಇವತ್ತು ನಾಳೆ ಸರ್ ಇರುವಂದ್ರೆ ಇರ್ಲೇಬೇಕು. ನಿಮಗೆ ರಿಲೀಫ್ ಸಿಕ್ಕಿದೆ ಸರ್. ನೀವು ಮೊದಲಿಂದನೂ ನಿಮ್ಗೆ ಒಂದು ಆಸೆ ಇತ್ತು ಸರ್, ಬಿಫೋರ್ ಆದಷ್ಟು ಇದನ್ನ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಬೇಕು ಅಂತ ಹೇಳಿ. ನಿಮ್ಮ ಎಣಿಕೆ ಪ್ರಕಾರ ಸ್ವಲ್ಪ ಲೇಟ್ ಆಗ್ತಿದೆ ಅಂತ ಹೇಳಿ ನಮ್ಮಲ್ಲ. ನಾವು ಆಲೆ ಹೆಚ್ಚು ಕಮ್ಮಿ ಒಂದ್ ತಿಂಗಳು ಮುಂಚಿತವಾಗಿ ನಾವು ಮೀಟಿಂಗ್ ಎಲ್ಲ ಮಾಡ್ಬಿಟ್ಟು ಯಾರಿಗೆ ಏನೇನು ಕಿವಿ ಮಾತಾಡ್ಬೇಕು ಹೇಳ್ಬಿಟ್ಟಿದೀವಿ. ಸರ್, ಈಗ ಸಚಿವರಿಗೆ ಲೋಕಸಭೆಗೆ ಸ್ಪರ್ಧಿಸಲಿಕ್ಕೆ ಸೂಚನೆ ಕೊಡೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ರಾಜಕೀಯದಲ್ಲಿ ಎಲ್ಲಾ ಸಾಧ್ಯತೆಗಳು ಇವತ್ತು ಅದ್ರ ಬಗ್ಗೆ ಅವ್ರಿಗುಂಟು, ಶಾಸಕರಿಗುಂಟು. ಇವತ್ತು ಕನ್ಕ್ಲೂಷನ್ ಬರ್ಬೋದು ಸರ್, ನೋಡೋಣ. ಸರ್, ಈಗ ಕೋರ್ಟ್ ಇಂದ ರಿಲೀಫ್ ಸಿಕ್ಕಿದೆ. ರಿಲೀಫ್ ಸಿಕ್ಕಿರುವಂತಹ ವಿಚಾರ ಸಂಬಂಧಪಟ್ಟ ಪ್ರತಿ ಬಾರಿ ದೆಹಲಿಗೆ ಬಂದ್ರೆ ಒಂದು ಟೆನ್ಷನ್ ಇರ್ತಿತ್ತು. ಈಗ ಟೆನ್ಷನ್ ಇಲ್ಲ. ನೀವು ಎಲ್ಲ ಇನ್ನ ಬರ್ತಾ ಇದೆ, ಯಾರು ಹೇಳಿದ್ ಇನ್ನ ಬರ್ತಾ ಇದೆ. ನೀವು ಪಾಪ ಎಲ್ಲ ಹಗಲು ರಾತ್ರಿ ನನ್ನ ಕಾಯ್ಕೊಂಡಿದ್ದು, ಕಾವಲು, ಪೊಲೀಸ್ ಸ್ಟೇಷನ್, ಜೈಲು, ಬೇಲು, ED ಆಫೀಸ್ ಎಲ್ಲ ಕಾಯ್ಕೊಂಡಿದ್ರಿ. ನಿಮ್ ಜೊತೆ ನಮಗೂ ನೆನಪಿದೆ. ನಿಮ್ಗೂ ನೆನಪಿರ್ಬೇಕಲ್ಲ. ಅಯ್ಯೋ, ಯಾರಿಗೆ ಗೊತ್ತೊಳಗೆ ಗೊತ್ತ, ಮಾಡ್ದೊಳಗೆ ಗೊತ್ತು ಅಂತ ಹೇಳ್ತಾರ ನೋವು. ಹಂಗೆ ಅನುಭವಿಸೋಳಿಗೆ ಗೊತ್ತು. 45 ದಿವಸ ಜೈಲು, 54 ದಿವಸ. ಇದ್ರ ಮಧ್ಯದಲ್ಲಿ ಈಗ ED ಆಫೀಸಲ್ಲಿ, ಆಮೇಲೆ ಇದು ತುಘಲಕ್ ಪೊಲೀಸ್ ಸ್ಟೇಷನ್ ಅಲ್ಲಿ 11 ದಿನ, 58 ಕಡಿಮೆ 2 ತಿಂಗಳು ನರಕ. ಕಾಂಪನ್ಸೇಷನ್ ಏನು ಸರ್? ಈಗ ಬುಕ್ ಬರೀತೀನಿ ಅಂತ ಸರ್, ಈಗ ಕಾಂಪನ್ಸೇಷನ್ ಏನು ಸರ್? ಈಗ ನನ್ನ ಯಾರು ನಂಬಿಕೊಂಡು ನನಗೋಸ್ಕರ ಶ್ರಮ ಪಟ್ಟರು, ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರು, ನನಗೋಸ್ಕರ ಹೋರಾಟ ಮಾಡಿದ್ರು, ಅವ್ರಿಗೆ ಸಮಾಧಾನ ಆಗಿದೆಯಲ್ಲ ಅಷ್ಟೇ ಸಾಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.